ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಉತ್ತರಂ ಯತ್ ಸಮುದ್ರಸ್ಯ ಹಿಮಾದ್ರೇಶ್ಚೈವ ದಕ್ಷಿಣಂ ವರ್ಷಂ ತದ್ಭಾರತಂ ನಾಮ ಭಾರತಿ ಯತ್ರ ಸಂತತಿ. ಶ್ರೋತೃಗಳಿಗೆ ಶ್ರೀ ಸ್ಕಾಂದ ಮಹಾಪುರಾಣದ ಎರಡನೆಯ ವೈಷ್ಣವ ಖಂಡದ ಶ್ರೀ ವೆಂಕಟಾಚಲ ಮಹಾತ್ಮೆಯ ಧರಣಿ ವರಾಹ ಸಂವಾದದಲ್ಲಿ ಅಂಜನಾ ವರಪ್ರಾಪ್ತಿ ಆಕಾಶಗಂಗಾ ಸ್ನಾನ ಕಾಲ ನಿರ್ಣಯಾದಿ ವರ್ಣನವೆಂಬ 40ನೆಯ ಅಧ್ಯಾಯಕ್ಕೆ ಸ್ವಾಗತ. ಸೂತನು ಹೇಳುತ್ತಾನೆ, ಅಂಜನಾ ದೇವಿಯು ತನಗೆ ಬೇಕಾದ ವರವನ್ನು ಪಡೆದು ತನ್ನ ಗಂಡನೊಡನೆ ಸಂತೋಷಗೊಂಡಳು. ಬ್ರಹ್ಮಾದಿ ದೇವತೆಗಳು ಅಲ್ಲಿಗೆ ಬಂದುದನ್ನು ಕಂಡು ವಿಸ್ಮಯಾಕ್ರಾಂತ ಮನಸ್ಕಳಾಗಿ ಮೃದು ಭಾಷಿಣಿಯಾದ ಆಕೆಯು ಪತಿಯೊಡನೆ ನಿಶ್ಚಿಂತೆಯಾಗಿದ್ದಳು. ಆಗ ಬ್ರಹ್ಮಾದಿಗಳಿಂದ ಅಜ್ಞಪ್ತನಾದ ವೇದಾಂಗಜ್ಞನಾದ ವ್ಯಾಸನು ಅಂಜನಾ ದೇವಿಯನ್ನು ಕುರಿತು ಮೇಘನಾದದಂತೆ ಗಂಭೀರವಾದ ಧ್ವನಿಯಿಂದ ಕೇಳತೊಡಗಿದನು. ವ್ಯಾಸನು ಹೇಳುತ್ತಾನೆ, ಅಂಜನಾದೇವಿಯೇ, ಸಕಲ ಲೋಕಗಳಿಗೂ ಉಪಕಾರವನ್ನುಂಟು ಮಾಡುವ ನನ್ನ ಮಾತನ್ನು ಕೇಳು. ಮತಂಗ ಮಹರ್ಷಿಯ ವಾಕ್ಯವನ್ನು ಕೇಳಿ ಶುದ್ಧಾಂತಃಕರಣಳಾಗಿ ನೀನು ವೆಂಕಟಾಚಲವನ್ನು ಸೇರಿ ಅತ್ಯಂತ ದುಸ್ಸಾಧ್ಯವಾದ ತಪಸ್ಸನ್ನು ಮಾಡಿದುದರಿಂದ ನಿನ್ನಲ್ಲಿ ಶೂರನು ತ್ರಿಲೋಕ ವಿಖ್ಯಾತನೂ ಆದ ಪುತ್ರನು ಹುಟ್ಟುವನು. ಆದುದರಿಂದ ನಿನಗೆ ವಾಯುದೇವನು ಪ್ರತ್ಯಕ್ಷನಾದ ಈ ದಿವಸದಲ್ಲಿ 3 ಲೋಕಗಳಲ್ಲಿರುವ ಗಂಗಾದಿ ಸಕಲ ತೀರ್ಥಗಳು ಈ ಉತ್ತಮ ತೀರ್ಥದಲ್ಲಿ ಬಂದು ಸೇರುವವು. ವೆಂಕಟಾಚಲಕ್ಕೆ ಸಮಾನವಾದ ಕ್ಷೇತ್ರವು ಬ್ರಹ್ಮಾಂಡದಲ್ಲಿಯೇ ಮತ್ತೊಂದಿಲ್ಲವು. ಅದರಲ್ಲಿಯೂ ಪವಿತ್ರವಾದ ಸ್ವಾಮಿ ಪುಷ್ಕರಣಿಯು ಅತ್ಯಂತ ಪುಣ್ಯಪ್ರದವಾಗಿರುವುದು. ಆದರೆ ಈ ದಿವಸದಲ್ಲಿ ಈ ಆಕಾಶಗಂಗೆಯು ಅದಕ್ಕಿಂತಲೂ ಅಧಿಕ ಪ್ರಭಾವವುಳ್ಳದ್ದಾಗಿರುವುದು. ಸೂರ್ಯನು ಮೇಷರಾಶಿಯಲ್ಲಿ ಸಂಚರಿಸುತ್ತಿರಲು ಚಿತ್ತ ನಕ್ಷತ್ರದಿಂದೊಡಗೂಡಿದ ಪೂರ್ಣಿಮೆಯ ಶುಭತಿಥಿಯ ದಿನದಲ್ಲಿ ಯಾರು ಎಲ್ಲಿ ಸ್ನಾನ ಮಾಡಲು ಬರುವರೋ ಅವರ ಪುಣ್ಯ ಫಲವನ್ನು ಹೇಳುವೆನು. ವ್ರತ ನಿರತಳಾದ ದೇವಿಯೇ ಕೇಳು. ಗಂಗೆಯೇ ಮೊದಲಾದ ಸಕಲ ತೀರ್ಥಗಳನ್ನು 12 ವರ್ಷಗಳವರೆಗೂ ಸೇವಿಸಿದಲ್ಲಿ ಯಾವ ಪುಣ್ಯವೂ ಲಭಿಸುವುದು. ಇಂದು ಇಲ್ಲಿ ಸ್ನಾನ ಮಾಡಿದವರಿಗೆ ಆ ಫಲವೇ ಖಂಡಿತವಾಗಿಯೂ ದೊರಕುವುದು. ದಾನಗಳನ್ನು ಮಾಡುವ ಮನುಷ್ಯರಿಗೆ ಲಭಿಸುವ ಉತ್ತಮ ಫಲವನ್ನು ಕೇಳು. ಅವರಿಗೆ ಸಿಕ್ಕುವ ಪುಣ್ಯಗಳು ಯುಕ್ತ ಸ್ಥಾನಗಳಲ್ಲಿಯೇ ಹೇಳಲ್ಪಟ್ಟಿರುವವೆಂದು ತಿಳಿ. ಅಂಜನಾದೇವಿಯು ಕೇಳುತ್ತಾಳೆ, ವೇದಜ್ಞರಲ್ಲಿ ಶ್ರೇಷ್ಠನೆನಿಸಿದ ಬ್ರಾಹ್ಮಣೋತ್ತಮನೇ, ಪರ್ವತೋತ್ತಮವಾದ ವೆಂಕಟಾಚಲದಲ್ಲಿ ಯಾವ ಯಾವ ದಾನಗಳನ್ನು ಮಾಡಬೇಕೆಂಬ ವಿಷಯವನ್ನು ನನಗೆ ಹೇಳು. ವ್ಯಾಸನು ಹೇಳುತ್ತಾನೆ, ಪವಿತ್ರವಾದ ವೆಂಕಟಾದ್ರಿಯಲ್ಲಿ ಅನ್ನದಾನ ವಸ್ತ್ರದಾನಗಳೆರಡು ಬಹಳ ಪ್ರಶಸ್ತಗಳಾಗಿರುವವು ಮತ್ತು ವಿಶೇಷವಾಗಿ ಪಿತೃಶ್ರಾದ್ದಗಳನ್ನು ಇಲ್ಲಿ ನೆರವೇರಿಸಬೇಕು. ಇಲ್ಲಿ ಶ್ರೀನಿವಾಸನ ಪ್ರೀತ್ಯರ್ಥವಾಗಿ ಹಿರಣ್ಯ ದಾನವನ್ನು ಮಾಡುವವರು ಮುನಿಶ್ರೇಷ್ಠರಾಗಿ ಸ್ವರ್ಗಲೋಕವನ್ನು ಸೇರಿ ಸಂತೋಷ ಪಡುವರು. ಈ ಪರ್ವತೋತ್ತಮದಲ್ಲಿ ಸಾಲಗ್ರಾಮ ಶಿಲೆಯನ್ನು ಯಾರು ದಾನ ಮಾಡುವರೋ ಅವರು ಮತ್ತೆ ದೇಹವನ್ನು ಪಡೆಯದೆ ಆತ್ಮಾನುಭವವನ್ನು ಪಡೆಯುವರು. ಯಾವನು ಸಂಸಾರ ಸಹಿತನಾದ ಬ್ರಾಹ್ಮಣನಿಗೆ ಗೋದಾನವನ್ನು ಮಾಡುವನೋ ಅವನ ಶರೀರದ ಕೂದಲುಗಳ ಪ್ರಮಾಣದ ವರ್ಷಗಳವರೆಗೂ ಅವನು ವಿಷ್ಣುಲೋಕದಲ್ಲಿ ಮೆರೆಯುತ್ತಿರುವನು. ಎಲೋ ಅಂಜನಾದೇವಿಯೇ, ಸಕುಟುಂಬನಾದ ಬ್ರಾಹ್ಮಣನಿಗೆ ಭೂದಾನವನ್ನು ಮಾಡಿದವನ ಪುಣ್ಯವನ್ನು ಹೇಳಲು ಸ್ವರ್ಗ ಲೋಕದಲ್ಲಾಗಲಿ ಭೂಲೋಕದಲ್ಲಾಗಲಿ ಯಾವನಿಗೆ ಸಾಧ್ಯವು? ಯಾವನು ಶ್ರೋತ್ರಿಯನಾದ ಬ್ರಾಹ್ಮಣನಿಗೆ ಕನ್ಯಾದಾನವನ್ನು ಮಾಡುವನೋ ಅವನು ತನ್ನ ಪಿತೃಗಳೊಡನೆ ವೈಕುಂಠದಲ್ಲಿ ಆನಂದ ಪಡುವನು. ಇಲ್ಲಿಗೆ ಬರುವ ಯಾತ್ರಾರ್ಥಿಗಳಿಗಾಗಿ ಯಾರು ಶೀತೋದಕದ ಅರವಟ್ಟಿಗೆಯನ್ನು ಇಡುವರೋ ಅವರ ಪುಣ್ಯ ಸಂಚಯವನ್ನು ಹೇಳಲು ಆದಿಶೇಷನಿಗೂ ಅಶಕ್ಯವೇ ಸರಿ. ಶ್ರೋತ್ರಿಯನು ಕುಟುಂಬಿಯೂ ಆದ ಬ್ರಾಹ್ಮಣನಿಗೆ ತಿಲದಾನವನ್ನು ಮಾಡಲು ಮನುಷ್ಯನು ಸಮಸ್ತ ದುರಿತಗಳಿಂದಲೂ ಬಿಡುಗಡೆಯನ್ನು ಹೊಂದಿ ವಿಷ್ಣು ಲೋಕವನ್ನು ಸೇರುವನು. ವೇದಜ್ಞರಲ್ಲಿ ಶ್ರೇಷ್ಠರಾದ ಬ್ರಾಹ್ಮಣರು ಧಾನ್ಯ ದಾನವನ್ನು ಹೊಗಳುವರು. ಧಾನ್ಯಗಳನ್ನು ದಾನ ಮಾಡುವವರು ಅನೇಕ ಪುತ್ರ ಪೌತ್ರರನ್ನು ಪಡೆಯುವರು. ಗಂಧ, ಸಂಪಗೆ ಹೂವು, ಛತ್ರಿ, ಬೀಸಣಿಗೆ, ಚಾಮರ, ತಾಂಬೂಲ, ಘನಸಾರ ಮುಂತಾದವುಗಳನ್ನು ಬ್ರಾಹ್ಮಣರಿಗೆ ದಾನ ಮಾಡಿದ ಮನುಷ್ಯನು ಇಲ್ಲಿ ಬಹಳ ಕಾಲ ಸೌಖ್ಯಗಳನ್ನು ಅನುಭವಿಸಿ ಬಳಿಕ ಸ್ವರ್ಗಲೋಕಕ್ಕೆ ಹೋಗುವನು. ಅಲ್ಲಿಯೂ ಅನೇಕ ವಿಧಗಳಿಂದ ಭೋಗಗಳನ್ನು 1,000 ದಿವ್ಯ ವರ್ಷಗಳವರೆಗೂ ಪಡೆದು ಮತ್ತೆ ಭೂಲೋಕದಲ್ಲಿ ಚಕ್ರವರ್ತಿಯಾಗಿ ಜನಿಸಿ ಬಹುಕಾಲ ಭೂಮಿಗೊಡೆಯನಾಗಿದ್ದು ಆಮೇಲೆ ವೇದಾಂತಗಳಲ್ಲಿ ನಿಷ್ಣಾತನಾದ ಬ್ರಾಹ್ಮಣೋತ್ತಮನಾಗಿ ಹುಟ್ಟಿ ಶ್ರೀಹರಿಯ ಅನುಗ್ರಹಕ್ಕೆ ಪಾತ್ರನಾಗಿ ಬಳಿಕ ಶಾಶ್ವತ ಮೋಕ್ಷವನ್ನು ಪಡೆಯುವನು. ಎಲವು ದೇವಿಯೇ, ಇಂದು ನಿನಗೆ ವೆಂಕಟಾಚಲದ ಮಹಾತ್ಮೆಯನ್ನು ವರ್ಣಿಸಿರುವೆನು. ಯಾವನು ಇದನ್ನು ನಿತ್ಯದಲ್ಲಿಯೂ ಕೇಳುವನೋ, ಯಾವನು ಪಠನ ಮಾಡುವನೋ ಅವನು ಸಕಲ ಪಾಪರಹಿತನಾಗಿ ವಿಷ್ಣು ಲೋಕವನ್ನು ಹೊಂದುವನು.
ಇಂತು ಮಹಾತ್ಮನಾದ ವ್ಯಾಸನಿಂದಲೇ ಹೇಳಲ್ಪಟ್ಟಿರುವುದು. ಆ ಪುಣ್ಯ ಚರಿತ್ರೆಯನ್ನು ಯಾರು ಕೇಳುವರೋ, ಯಾರು ಅನುವಾದ ಮಾಡುವರೋ ಅವರೇ ಕೃತಾರ್ಥರಾಗುವರು. ಅವರ ವಂಶದಲ್ಲಿ ಹುಟ್ಟುವವರೆಲ್ಲರೂ ಮೋಕ್ಷವನ್ನು ಪಡೆಯುವುದರಲ್ಲಿ ಸಂಶಯವಿಲ್ಲ. ಇಲ್ಲಿಗೆ 81,000 ಶ್ಲೋಕಗಳ ಸಂಹಿತೆಯೆಂದು ಪ್ರಸಿದ್ಧವಾದ ಶ್ರೀ ಸ್ಕಾಂದ ಮಹಾಪುರಾಣದ 2ನೇ ವೈಷ್ಣವ ಖಂಡದ ಶ್ರೀ ವೆಂಕಟಾಚಲ ಮಹಾತ್ಮೆಯ ಧರಣಿ ವರಾಹ ಸಂವಾದದಲ್ಲಿ ಅಂಜನಾ ವರಪ್ರಾಪ್ತಿ ಆಕಾಶಗಂಗಾ ಸ್ನಾನ ಕಾಲ ನಿರ್ಣಯಾದಿ ವರ್ಣನವೆಂಬ 40ನೆಯ ಅಧ್ಯಾಯವು ಮುಗಿದುದು. ಇದರೊಂದಿಗೆ ಶ್ರೀ ವೆಂಕಟಾಚಲ ಮಹಾತ್ಮ್ಯವು ಮುಗಿದುದು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಗೆ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.